ಬೆಂಗಳೂರಲ್ಲಿರೋ 40%ಗಿಂತ ಜಾಸ್ತಿ ಅಡಲ್ಟ್ಸ್ಗೆ ಫ್ಯಾಟಿ ಲಿವರ್ ಸಮಸ್ಯೆ ಇದೆ ಅಂತ ರೀಸೆಂಟ್ ಆಗಿ ಲ್ಯಾನ್ಸೆಟ್ ಅಲ್ಲಿ ಪಬ್ಲಿಷ್ ಆಗಿರೋ ಈ ಆರ್ಟಿಕಲ್ ಹೇಳುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ವಿಚಾರ ಏನಂದ್ರೆ ಅರ್ಲಿ ಸ್ಟೇಜಸ್ ಅಲ್ಲಿ ಫ್ಯಾಟಿ ಲಿವರ್ ಅಲ್ಲಿ ಯಾವುದೂ ಸಿಂಪ್ಟಮ್ಸ್ ಇರಲ್ಲ. ಸಿಂಪ್ಟಮ್ಸ್ ಬರೋದು ಎಂಡ್ ಸ್ಟೇಜ್ ಅಥವಾ ಸಿರೋಸಿಸ್ ಆಫ್ ಲಿವರ್ ಆದಾಗ. ನಿಮ್ಗೇನಾದ್ರೂ ದೇಹದ ತೂಕ ಜಾಸ್ತಿ ಇದ್ರೆ, ಬ್ಲಡ್ ಪ್ರೆಷರ್ ಸಮಸ್ಯೆ ಇದ್ರೆ, ಶುಗರ್ ಲೆವೆಲ್ಸ್ ಜಾಸ್ತಿ ಇದ್ರೆ, ನಿಮ್ಮ ಟ್ರೈಗ್ಲಿಸರೈಡ್ ಲೆವೆಲ್ಸ್ ಜಾಸ್ತಿ ಇದ್ರೆ, ಗುಡ್ ಕೊಲೆಸ್ಟ್ರಾಲ್ ಅಥವಾ HDL ಕೊಲೆಸ್ಟ್ರಾಲ್ ಕಮ್ಮಿ ಇದ್ರೆ, ನಿಮಗೆ PCOD ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಫ್ಯಾಟಿ ಲಿವರ್ ಇರೋ ಚಾನ್ಸಸ್ ಸಿಗ್ನಿಫಿಕೆಂಟ್ಲಿ ಜಾಸ್ತಿ. ಅದನ್ನ ನೀವು ಟೆಸ್ಟ್ ಮಾಡಿಸೋದ್ರ ಮೂಲಕ ಅರ್ಲಿ ಸ್ಟೇಜ್ ಅಲ್ಲಿ ಡಯಾಗ್ನೋಸ್ ಮಾಡಬಹುದು. ಫ್ಯಾಟಿ ಲಿವರ್ ಇಸ್ ಎ ಟೋಟಲಿ ಮ್ಯಾನ್ ಮೇಡ್ ಹೆಲ್ತ್ ಕಂಡೀಷನ್ ಅಂಡ್ ಇದನ್ನ ಟ್ರೀಟ್ ಮಾಡೋದಕ್ಕೆ ಯಾವುದೇ ಮೆಡಿಸಿನ್ ಇಲ್ಲ. ಇದನ್ನ ಸರಿ ಮಾಡೋದಕ್ಕೆ ನಮ್ಮ ಕೈಲಿರೋದು ಒಂದೇ ಅಸ್ತ್ರ, ಅದು ಜೀವನ ಶೈಲಿಯ ಬದಲಾವಣೆ. ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡುವ ಮೂಲಕ, ಡಯಟ್ ಅನ್ನು ಇಂಪ್ರೂವ್ ಮಾಡೋದ್ರ ಮೂಲಕ, ಫಿಸಿಕಲ್ ಆಕ್ಟಿವಿಟಿನ ಜಾಸ್ತಿ ಮಾಡೋದ್ರ ಮೂಲಕ ಮತ್ತು ದೇಹದ ತೂಕವನ್ನ ಕಮ್ಮಿ ಮಾಡೋದ್ರ ಮೂಲಕ ಫ್ಯಾಟಿ ಲಿವರ್ನ ತಡಿಬಹುದು. ಫ್ಯಾಟಿ ಲಿವರ್ನ ರಿವರ್ಸ್ ಕೂಡ ಮಾಡಬಹುದು. ನಿಮಗೂ ಏನಾದ್ರೂ ಫ್ಯಾಟಿ ಲಿವರ್ ಅನ್ನ ರಿವರ್ಸ್ ಮಾಡೋ ಇಂಟ್ರೆಸ್ಟ್ ಇದ್ರೆ, ಅದು ಸಿರೋಸಿಸ್ ಹೋಗೋದನ್ನ ತಪ್ಪಿಸೋ ಇಂಟ್ರೆಸ್ಟ್ ಇದ್ರೆ, ನಮ್ಮ ಲಿವ್ ಟು 100 ಹೆಲ್ತ್ ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಮ್ ಅನ್ನ ಜಾಯ್ನ್ ಆಗಬಹುದು. ಈ ಕಂಪ್ಲೀಟ್ ಲಿವ್ ಟು 100 ಹೆಲ್ತ್ ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಮ್ಸ್ ನಡೆಯೋದು ಕನ್ನಡದಲ್ಲಿ ಅಂಡ್ ಇದನ್ನೆಲ್ಲ ನಡೆಸೋದು ಟೀಮ್ ಆಫ್ ಡಾಕ್ಟರ್ಸ್. ಅಂಡ್ ಇದನ್ನ ನೀವು ಜಾಯ್ನ್ ಆಗಬೇಕು ಅಂದ್ರೆ ನಮ್ಮ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನಿಮ್ಗೆ ಏನಾದ್ರೂ ಫ್ಯಾಟಿ ಲಿವರ್ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಫ್ಯಾಟಿ ಲಿವರ್ ಅಂತ ಟೈಪ್ ಮಾಡಿ. ಕಂಪ್ಲೀಟ್ ಫ್ಯಾಟಿ ಲಿವರ್ ಇನ್ಫಾರ್ಮೇಶನ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಸೊ ನಿಮ್ಗೆ ಏನಾದ್ರೂ ಫ್ಯಾಟಿ ಲಿವರ್ ಇದ್ರೆ ಇವತ್ತೇ ಅದ್ರ ಬಗ್ಗೆ ಗಮನ ಕೊಡಬೇಕು. ಫ್ಯಾಟಿ ಲಿವರ್ ಇಲ್ಲ ಅಂದ್ರೆ ನಿಮ್ಗೆ ಏನಾದ್ರೂ ಇವೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೆ ಟೆಸ್ಟ್ ಮಾಡಿಸ್ಕೋಬೇಕು. ಟೆಸ್ಟ್ ಮಾಡಿಸ್ಕೊಳ್ಳೋದ್ರ ಮೂಲಕ ಅರ್ಲಿ ಸ್ಟೇಜಸ್ ಅಲ್ಲಿ ಇದನ್ನ ಡಿಟೆಕ್ಟ್ ಮಾಡಬಹುದು. ಸೊ ಏನಾದ್ರೂ ಕನ್ಸಲ್ಟೇಷನ್ ಮಾಡಬೇಕು ಅಂದ್ರೆ ನೀವು ಯು ಕ್ಯಾನ್ ಆಲ್ವೇಸ್ ಗೆಟ್ ಇನ್ ಟಚ್ ವಿತ್ ಅಸ್. ವಿ ಆರ್ ಆಲ್ವೇಸ್ ದೇರ್ ಟು ಹೆಲ್ಪ್ ಯು.